ಹುಣಸೆಕಟ್ಟೆ ಸರ್ ನಮ್ದು. ಇಲ್ಲಿ ಯಾವ್ದು ನಮಗೆ ನದಿ ಮೂಲ ಇಲ್ಲ ಏನಿಲ್ಲ. ನಾವೆಲ್ಲ ಮೊದ್ಲೆಲ್ಲ ಹೂವ ಬೆಳ್ಕೊಂಡಿದ್ವಿ ಇಲ್ಲಿ. ಹೂವ ಬೆಳ್ಕೊಂಡು ನಾವೆಲ್ಲ ಸಣ್ಣ ಹಿಡುವಳಿದಾರರು 2 ಎಕರೆ 3 ಎಕರೆ ಜಮೀನ್ದಾರುಗಳು ಎಲ್ಲ ಇಲ್ಲಿರೋದೇ ಸಣ್ಣ ಹಿಡುವಳಿದಾರರು. ಹೂವಿನಾಗ ನಾವು ಒಳ್ಳೆ ಚೆನ್ನಾಗಿದ್ವಿ. ಹೂವಿಗೆ ರೋಗ ಅದು ಇದು ಅಂತ ಹೇಳ್ಬಿಟ್ಟು ನಾವು ನೋಡೋಣ ಅಡಿಕೆ ಬೆಳೆಯೋಣ, ಭದ್ರಾ ಮೇಲ್ದಂಡೆ ನೀರು ಬರ್ತವೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ 2 ಕೆರೆ 2 ಗೋಕಟ್ಟೆ ಇದಾವೆ, ಹೆಂಗ್ ನೀರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅಡಿಕೆ 2 ಎಕರೆ 1 ಎಕರೆ 3 ಎಕರೆವರೆಗೂ ಅವ್ರವ್ರ ಜಮೀನಿಗೆ ಹಾಕಿದ್ವಿ ಸರ್. ಈಗ 1,000 ಅಡಿ ಹೊಡೆದ್ರೂ ಬೋರ್ನ ನೀರಿಲ್ಲ. ಆಮೇಲೆ 800 ಅಡಿ 500 ಅಡಿ 1000 ಅಡಿ ಅಕಸ್ಮಾತ್ ನೀರು ಬಿದ್ದವು, ಬೋರ್ ಇಳಿಸಿ 1 ವಾರದಾಗ ನೀರೂ ಬರ್ತಾ ಇಲ್ಲ. ಅಂತರ್ಜಲ ಸಂಪೂರ್ಣ ಕುಸಿತವಾಗಿದೆ. ಹಂಗಾಗ್ಬಿಟ್ಟು ಈಗ ನಾವು ಒಂದು 10 ರಿಂದ 15 ಸಲ ಮುಖ್ಯಮಂತ್ರಿಗಳು ಹಿಂದೆ ಒಯ್ದ್ವು. 8, 9 ಜನ ಮುಖ್ಯಮಂತ್ರಿಗಳು ಬಾಗಿನ ಬಿಟ್ರು ಸರ್. ನೀರು ಬಂದು ಅಂತ ಅಂದದಕ್ಕೆ ನಾವು ಹಾಕಿದ್ವಿ. ಆದ್ರೆ ನಮ್ಮೂರ್ ಕೆರೆ ಇನ್ನ ಭದ್ರಾ ಮೇಲ್ದಂಡೆಗೆ ಸೇರಿಲ್ಲ. ನಮ್ಮೂರ್ ಗೋಕಟ್ಟೆ 2 ಕೆರೆನೂ ಸೇರಿಸಿಲ್ಲ. ಇತ್ತ ಜನಪ್ರತಿನಿಧಿಗಳು ಏನಾದ್ರು ಗಮನ ಹರಿಸಿಬಿಟ್ಟು ನಮ್ಮೂರ್ ಕೆರೆಗಳನ್ನ ಭದ್ರಾ ಮೇಲ್ದಂಡೆಗೆ ಸೇರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಹುಣಸೆಕಟ್ಟೆ ಕಾಂತರಾಜ್ ಸರ್. ಹುಣಸೆಕಟ್ಟೆ ಗ್ರಾಮದಿಂದ ನಮ್ಮದು ನೀರಿನ ಭಾಳ ಸಮಸ್ಯೆ ಆಗಿಬಿಟ್ಟದ ಸರ್. ಭದ್ರಾ ಮೇಲ್ದಂಡೆ ನೀರು ಬರ್ತಾವಂತೇಳಿ ನಾವು ಹೂವು ಪವ ಎಲ್ಲ ಬೆಳ್ಕೊಂಡಿದ್ವಿ. ಇತ್ತೀಚಿನ ದಿನದಲ್ಲಿ ನೀರು ಇಲ್ಲ, ಏನಿಲ್ಲ. ಸಣ್ಣ ಜಮೀನ್ದಾರುಗಳು ಅಡಿಕೆ ಸಸಿ ಮಾಡ್ಕೊಂಡ್ವಿ. ಈಗ ಅಡಿಕೆ ಸಸಿಗೂ ಸಹ ನೀರಿಲ್ದಂಗೆ ಆಗಿ ಹೋಗ್ಬಿಡ್ತವೆ. ಆದರೂ ಅದಕ್ಕೆ ಸರ್ಕಾರದಿಂದ ನಮ್ಮ ಪ್ರತಿನಿಧಿಗಳು ಯಾರು ಇದಕ್ಕೆ ಈ ಕಡೆ ಗಮನನೇ ಇಲ್ಲ. ನಮ್ಮ ಕಡೆ ತುರ್ನೂರು ಹೋಬಳಿಯಿಂದ ಹಂಗಾಗಿ ನಮ್ಮದು ಭಾಳ ವಿಕೋಪಕ್ಕೆ ಹೋಗ್ಬಿಟ್ಟದ ಸರ್. ಏನೆಲ್ಲ ತೊಂದರೆ ಆಗ್ತಾ ಇತ್ತು ಮಳೆ ಕೈ ಕೊಟ್ಟಿದ್ದು? ಮಳೆಯಿಂದ ಭಾಳ ನಷ್ಟ ಆಗ್ತಾಯಿದೆ ಸರ್. ಹೂವು ಬೆಳೆನೂ ಇಲ್ಲ, ಅಡಿಕೆ ಗಿಡಗಳಿಗೆ ನೀರು ಸಹ ಇಲ್ದಂಗೆ ಆಗಿ ಹೋಗಿದ್ದಾವೆ. ಹಂಗಾಗಿ ಭಾಳ ತೊಂದರೆ ಆಗಿಬಿಟ್ಟದ ಸರ್. ಈಗ ನೀರು ಸಿಗ್ತಾ ಇಲ್ವಾ? ಬೋರ್ 1000 ಅಡಿ 1,500 ಅಡಿ ಹೊಡೆದ್ರು ಬೋರ್ನಾಗ ನೀರು ಬರ್ತಾ ಇಲ್ಲ ಸರ್. ಅದು 1 ಇಂಚ್ 1 ಅರ್ಧ ಇಂಚ್ ಬಿದ್ರೂ ಅವು ಮೇಲಕ್ಕೆ ನೀರೇ ಬರೋಲ್ಲ. ಅಲ್ಲಿ ಒಂದು 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನೀರು ಕಡೆಗೆ ತೆಗಿಯೋಕೆ ಆಗ್ತಿಲ್ಲ ಸರ್. ಆ ಥರ ನಮಗೆ ಒಂದು ಸ್ವಲ್ಪ ಭದ್ರಾ ಮೇಲ್ದಂಡೆದು ನಮ್ಮ ಪ್ರತಿನಿಧಿಗಳು ಏನಾನ ಸಹಕರಿಸಿ ನಮಗೆ ನೀರಿನ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ, ಕೆರೆ ತುಂಬಿಸಿಕೊಟ್ರೆ ಸಾಕು ಅಂತ ನಾವು ಕೇಳ್ತೀವಿ.